ಸೀರಿಯಸ್ನೆಸ್ ನಿಮ್ಗೆ ಎಷ್ಟಿದೆ ಅಂತ ಇದರಲ್ಲಿ ಅರ್ಥ ಆಗತ್ತೆ. ಏನು ಸೀರಿಯಸ್ನೆಸ್ ಅನ್ನತ್ತ ಚುನಾವಣೆ ಸಂದರ್ಭಗಳಿಗೆ ಆಶ್ವಾಸನೆ ಕೊಡ್ತಕ್ಕಂಥದ್ದು ಅದು ಬೇರೆನೆ. ಬಟ್ ಸೀರಿಯಸ್ನೆಸ್ ನಮಗಿದೆ ಅಂತಂದಾಗ ನಾವು ಇಷ್ಟು ದಿನದಲ್ಲಿ ಮಾಡ್ತೀವಿ ಅಂದರೆ ಅದು ನಿಜವಾದ ಸೀರಿಯಸ್ನೆಸ್ಸು. ಇಲ್ಲ ಅಂತಂದರೆ ಅದು ಸೀರಿಯಸ್ನೆಸ್ ಅಲ್ವೇ ಅಲ್ಲ. ಆದ್ದರಿಂದ ಆದಷ್ಟು ತೀವ್ರ ಅಂತಂದ್ರೆ ಯಾವತ್ತು ಸ್ವಾಮಿ? ಒಂದು ವರ್ಷ ತೀವ್ರ ಅಂದ್ರೆ 2 ವರ್ಷ, 1 ವರ್ಷನಾ, 6 ತಿಂಗಳ, 3 ತಿಂಗಳ, 1 ತಿಂಗಳ ಹೇಳಿ ನೀವು. 6 ತಿಂಗಳು ನಮ್ಮ ಸೀರಿಯಸ್ನೆಸ್ 6 ತಿಂಗಳು ಇಲ್ಲ, ನಮ್ಮ ಸೀರಿಯಸ್ನೆಸ್ 1 ವರ್ಷ ಹೇಳಿ. ಗೌಡ್ ಕೇಳ್ಯಾರ. ಸಭಾಪತಿಗಳೇ, ಒಂದು ಅರ್ಧ ಗಂಟೆ ಅವಕಾಶ ಕೊಟ್ಟರೆ ಆಯ್ತು ಬರೆದು ಕೊಡ್ತೀನಿ. ನಾರಾಯಣ ಸ್ವಾಮಿ ಅವರು ಭಾಳ ಸೀರಿಯಸ್ ಆಗಿದ್ದಂಗಿದೆ. ಅದು ನಿಮಗೆ ನಾ ಸೀರಿಯಸ್ ಆಗಿದ್ದೀನಿ. ನಾವು ಪ್ರಣಾಳಿಕೆಯಲ್ಲಿ ಬರೆದು, ನಾನು ಪ್ರಣಾಳಿಕಾ ಸಮಿತಿ ಅಧ್ಯಕ್ಷನಾಗಿ ನಾನೇ ಬರೆದೆ. ಆ ಸಂದರ್ಭದಲ್ಲಿ ಮಾನ್ಯ ಸಭಾಪತಿಗಳೇ ಭಾಳಷ್ಟು ಸಭೆಗಳನ್ನು ಮಾಡಿ ನಾವು ಚರ್ಚೆ ಮಾಡಿ ಕಡೆಗೆ ನಾವು ಇದನ್ನು ಒಪ್ಕೊಂಡ್ವಿ. ಇನ್ ಪ್ರಿನ್ಸಿಪಲ್ ವಿ ಅಗ್ರೀಡ್. ಹೌದಪ್ಪ, ನಮ್ಮ ಸರ್ಕಾರ ಬಂದರೆ ನಾವು ಮಾಡ್ತೇವೆ. ಅದನ್ನು ಪ್ರಣಾಳಿಕೆಯಲ್ಲಿ ಸೇರಿಸಿದ್ವಿ. ಬಿ ಜೆ ಪಿ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದೀರಾ ನೀವು? ಸೇರಿಸಿಲ್ಲ. ನಾವು ಕಮಿಟ್ ಆಗಿದ್ದೀವಿ. ವಿ ಆರ್ ಕಮಿಟೆಡ್ ಟು ಅವರ್ ಪ್ರಾಮಿಸ್. ಯಾವ ಪ್ರಾಮಿಸ್ಗಳನ್ನು ನಾವು ಮಾಡಿದ್ದೇವೆ, ವಿ ಆರ್ ಕಮಿಟೆಡ್ ಟು ಇಟ್. ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇಟ್. ಇವತ್ತಾಗ್ಬೋದು, ನಾಳೆ ಆಗ್ಬೋದು. ಅದಕ್ಕೂ ಪದ್ಧತಿಗಳಿದೆ, ಪ್ರೊಸೀಜರ್ಸ್ ಇದೆ. ದಿಸ್ ಈಸ್ ನಾಟ್ ಜಸ್ಟ್ ಇವತ್ತು ಅನೌನ್ಸ್ ಮಾಡಿ ನಾಳೆ ಬೆಳಗ್ಗೆ ಇಂಪ್ಲಿಮೆಂಟ್ ಮಾಡೋದಲ್ಲ. ಕೋಟ್ಯಾಂತರ ರೂಪಾಯಿ ಕಮಿಟ್ಮೆಂಟ್ ಆಗುತ್ತೆ, ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಆಗುತ್ತೆ. ಇದರ ಜೊತೆಗೆ ಕೇಂದ್ರ ಸರ್ಕಾರನೂ ಈಗ ರಿಯಲೈಸ್ ಮಾಡಿಕೊಂಡಿದೆ. ಮೊದಲು ಆಗೋದಿಲ್ಲ ಅಂತ ಹೇಳಿದರು ಕೇಂದ್ರ ಸರ್ಕಾರ. ರಿಯಲೈಸ್ ಮಾಡಿಕೊಂಡು ಈಗ ಅವರು ಕೂಡ ಒಂದು ಪದ್ಧತಿಯನ್ನು ಮಾಡಬೇಕು ಅಂತೇಳಿ ಅವರು ಕೂಡ ಹೊರಟಿದ್ದಾರೆ. ಈ ಎರಡೂ ಕೂಡ ಆಗಬೇಕಲ್ಲ. ಅದಕ್ಕಾಗಿ ನಾವು ಈಗಾಗಲೇ ಸಮಿತಿಗಳನ್ನು ಮಾಡಿದ್ದೀವಿ, ಸಭೆಗಳನ್ನು ಮಾಡಿದ್ದೀವಿ. ವಿ ಆರ್ ಕಮಿಟೆಡ್ ಟು ದಟ್. ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇಟ್. ಮಾನ್ಯ ಸಭಾಪತಿಗಳೇ, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಮಾನ್ಯ ಸಚಿವರು ಹೇಳಿ, ನಿಮ್ಮಲ್ಲಿ ನೀವು ಮೆನ್ಷನ್ ಮಾಡಿದ್ದೀರಾ ಸಭಾಪತಿಗಳೇ? ಇಲ್ಲ, ನೀವು ಮಾಡಿದ್ದೀರಿ. ಚರ್ಚೆ ಮಾಡೋದು ಎಷ್ಟು ಸೂಕ್ತ? ಅದಕ್ಕೆ ನಿಮ್ಮ ಕಮಿಟ್ಮೆಂಟ್ ಅನ್ನು ನಾವು ಪ್ರಶ್ನೆ ಮಾಡ್ತಿದ್ದೀವಿ ಅಷ್ಟೇ. ನಾವು ಅದನ್ನು ಮಾಡಿದ್ರೆ ಅದು ಬೇರೆ ವಿಷಯ. ಇದೇನಂತಂದ್ರೆ ನೀವು ನಿಮಗೆ ಬದ್ಧತೆ ಇದೆ, ಅದಕ್ಕೆ ನೀವು ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ. ಅದಕ್ಕೆ ಈಗ ಅರ್ಧ ಗಂಟೆ ಚರ್ಚೆಗೆ ಲೆಟರ್ ಕೊಟ್ಟಾರ ನನಗೆ ಅವರು. ಅರ್ಧ ಗಂಟೆ ಕಮೆಂಟ್ ಇದನ್ನ ನೆಕ್ಸ್ಟ್ ಇದನ್ನ ಹಾಕ್ತೀನಿ. ಅಷ್ಟೊಂದು ಸ್ಪಷ್ಟವಾಗಿ ಉತ್ತರ ಹೇಳಿ. ಒಂದು ವರ್ಡ್ ಹೇಳ್ಬೋದಾ? ಒಂದು ವರ್ಡ್ ಬಾದರ್ಲಿ, ಒಂದು ವರ್ಡ್ ಹೇಳ್ಬೋದಾ ಅಂದೆ. ಬಾದರ್ಲಿ. ಶುಕ್ಯ ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳೇ. ಶುಕ್ಯ ಗುರುತೆ ಪ್ರಶ್ನೆ 754 ಮಾನ್ಯ ಉಪಮುಖ್ಯಮಂತ್ರಿಗಳೇ ಕೇಳಲಿಕ್ಕೆ ಬಯಸ್ತೇನೆ. ಉಪಮುಖ್ಯಮಂತ್ರಿ ಅಧ್ಯಕ್ಷರೇ, ಉತ್ತರವನ್ನು ಬಸವನಗೌಡ ಅವರಿಗೆ ಒದಗಿಸಿಕೊಡಲಾಗಿದೆ. ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಈ ಭಾಗದ ನಮ್ಮ 3 ಜಿಲ್ಲೆಯ ಇವತ್ತೇನು ಜೀವನಾಡಿ, ಇವತ್ತು ರೈತರ ಜೀವನಾಡಿ ಆಗಿದೆ. ಈ ಭಾಗದಲ್ಲಿ ಇವತ್ತು ನಾವು ಕೃಷಿಯನ್ನೇ ನಂಬಿ ಬದುಕತಕ್ಕಂಥ ರೈತರು ಇವತ್ತು ಆ ಭಾಗದಲ್ಲಿ ಸುಮಾರು ಇವತ್ತು 132 TMC ಇರ್ತಕ್ಕಂಥ ತುಂಗಭದ್ರಾ ನದಿ ಇವತ್ತು 32 TMC ಹೂಳು ತುಂಬಿದೆ. ಇಂಥ ಸಂದರ್ಭದಲ್ಲಿ ಇವತ್ತು ಸುಮಾರು 200ಕ್ಕೂ ಹೆಚ್ಚು ಫ್ಯಾಕ್ಟ್ರಿಗಳು ಆ ಭಾಗದಲ್ಲಿ ಇದೆ, ಆ ನದಿ ಸುತ್ತದಲ್ಲಿ. ಅದರಲ್ಲಿ ವಿಶೇಷವಾಗಿ ಇವತ್ತು ಕುಡಿಲಿಕ್ಕೆ ನೀರುಗಳು ವಿಷಕಾರಿ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಕ್ರಶ್ ಗೇಟ್ ಹೊಡೆದಂಥ ಸಂದರ್ಭದಲ್ಲಿ ಇವತ್ತು ಸುಮಾರು 35,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಹರಿದು ಹೋಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಇವತ್ತು ರೈತರ ಪಾಲಿಗೆ, ಅವತ್ತಿನ ಪಾಲಿಗೆ ದೇವರಾಗಿ ಬಂದು ಇವತ್ತು ರೈತರನ್ನು ರಕ್ಷಿಸುವಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಭಾಗದ ರೈತರ ಇವತ್ತು ಏನು ನಾವು 2ನೇ ಬೆಳೆ ಬೆಳಿಬೇಕಂದ್ರೂ ಕಷ್ಟ ಇದೆ. ಅಂಥ ಸಂದರ್ಭದಲ್ಲಿ ಇವತ್ತು ನವಲಿ ಜಲಾಶಯ ಭಾಳ ಅವಶ್ಯಕತೆಯಾಗಿದೆ. ಕೂಡಲೇ ಇವತ್ತು ಏನು ಕಳೆದ ಬಜೆಟ್ನಲ್ಲಿ ಏನು ನಮ್ಮ ರೈತರು ಭಾಳ ನಿರೀಕ್ಷೆ ಮಾಡಿದರು ಇವತ್ತು ಸರ್ಕಾರದ ಮೇಲೆ. ಇವತ್ತು ಏನು ಈ ಬಜೆಟ್ನಲ್ಲಿ ಏನಾದರೂ ನವಲಿ ಜಲಾಶಯಕ್ಕೆ ಏನಾದರೂ ದುಡ್ಡು ಇಡ್ತಾರೆ ಅಂತೇಳಿ ಭರವಸೆ ಇಟ್ಟಿದ್ರು. ಅಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ ನಮ್ಮ ನಾಯಕರಲ್ಲಿ. ಇವತ್ತು ಏನು ರಾಜ್ಯದ ತೆಲಂಗಾಣ ಮುಖ್ಯಮಂತ್ರಿ ಮತ್ತು ಆಂಧ್ರದ ಮುಖ್ಯಮಂತ್ರಿಗಳ ಜೊತೆ ಶೀಘ್ರ ಸಭೆ ಮಾಡಿ ತಾವುಗಳು ಎಲ್ಲ 2-3 ಜಿಲ್ಲೆಯ ನಾಯಕರ ಸಭೆ ಮಾಡಿ ಕೂಡಲೇ ಪಕ್ಷಾತೀತವಾಗಿ
ನಾಯಕರ ಸಭೆ ಮಾಡಿ ಕೂಡಲೇ ಅದನ್ನು ನವಲಿ ಜಲಾಶಯನ ಇವತ್ತು ತರಬೇಕಂತೇಳಿ ಈ ಮೂಲಕ ಕೇಳ್ತೇನೆ. ಇವತ್ತು ಏನು 200ಕ್ಕೂ ಹೆಚ್ಚು ಫ್ಯಾಕ್ಟ್ರಿಗಳಿದ್ದಾವೆ. ಈಗಾಗಲೇ MSPಯಲ್ಲೂ ಕೊಪ್ಪಳದಲ್ಲಿ ಇವತ್ತೇನು ಅನೇಕರು ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ವಿರೋಧ ನಡೆದಿದೆ. ಇವತ್ತು ಅನೇಕ ಶ್ರೀಗಳು ಬೀದಿಗೆ ಬಂದಿದ್ದಾರೆ. ಅದನ್ನು ಬೇರೆ ಕಡೆ ವರ್ಗಾಯಿಸಿ ಅಂತೇಳಿ ಈಗಾಗಲೇ ಪರಿಸರ ಉಳಿಸಿ ಅಂತೇಳಿ ಕೊಪ್ಪಳ ಆಂದೋಲನಗಳು ನಡೀತಾ ಇದೆ. ಅಂಥ ಸಂದರ್ಭವನ್ನು ತಾವು ಇವತ್ತು ತಮ್ಮ ಮುಖಾಂತರ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ. ಉತ್ತರ ಹೇಳಿ. ಉತ್ತರ ಒದಗಿಸಾಗಿದೆ. ಬಸವನಗೌಡರು ಹೊಸದಾಗಿ ಮೆಂಬರ್ ಆಗಿದ್ದೀರಿ. ನೀವು ಕೇಳೋದು ನೀರಾವರಿ ಕೇಳಿ, ಇಂಡಸ್ಟ್ರೀಸ್ ಕೇಳಿ. ಬೇರೆ ಒಂದು ನಂಬರ್ 1 ಅಧ್ಯಕ್ಷ ಬಹಳ ಪ್ರಮುಖವಾದಂಥ ಪ್ರಶ್ನೆ ಹಾಕಿದ್ದಾರೆ. ಇಡೀ ನಮ್ಮ ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆ, ರಾಯಚೂರು ಸಂಬಂಧಪಟ್ಟಂಥ ಒಂದು ಇದು ಇಲ್ಲಿ ಅಧ್ಯಕ್ಷ ಏನಾಗಿದೆ, ಈ ತುಂಗಭದ್ರಾ ನದಿಗೆ ಜಲಾಶಯದಲ್ಲಿ ಸುಮಾರು 330ಕ್ಕೂ 25-30 TMC ನೀರು ತುಂಬಲಿಕ್ಕೆ ಕಷ್ಟ ಆಗಿ ಹೂಳು ತುಂಬ್ಕೊಬಿಟ್ಟಿದೆ. ಹಿಂದೆ ಎಲ್ಲ ಸರ್ಕಾರಗಳು ಅದನ್ನು ಯಾವ ರೀತಿ ಎತ್ಬೋದು, ಏನಾದರೂ ಸಾಧ್ಯನಾ ಅಂತೇಳಿ ಒಂದು ಪ್ರಯೋಗ ಎಲ್ಲ ಮಾಡಿದ್ದಾರೆ. ಸೊ ನನಗೆ ನನ್ನ ರಿಪೋರ್ಟ್ಸು ನಮ್ಮ ಅಧಿಕಾರಿಗಳು, ಒಂದು ನಿಮಿಷ ರವಿ ಅವರೇ, ನಿಮ್ದೇನು ಪ್ರಶ್ನೆ ಇದೆಯಾ? ಇಲ್ಲ, ಭೋಜೇಗೌಡ ಅವರು ಭೋಜೇಗೌಡ ಸುಮ್ಕುನ. ಅಧ್ಯಕ್ಷೆ, ಇದು ಎಲ್ಲ ರೈತರಿಗೆ ತನಿಖೆ ಅಂತೂ ಆಗಿದೆ, ಟೆಕ್ನಿಕಲ್ ರಿಪೋರ್ಟ್ಸ್ ಆಗಿದೆ. ಅದು ಬೋರ್ಡು ತಮಿಳುನಾಡು, ಇದು ಆಂಧ್ರ, ತೆಲಂಗಾಣ, ಕರ್ನಾಟಕ 3 ಜನ ಸೇರಿ ಬೋರ್ಡ್ ಇದೆ. ನಾವು ಮಾಡಿದ್ದೀವಿ, ಅವರು ಮಾಡಿದ್ದಾರೆ. ಈ ಹೂಳನ್ನ ತೆಗೆದು ಎಲ್ಲಿ ಹೂಳಾಕೋದು, 30 TMC ನೀರಿಂದು ಹೂಳು ಎಲ್ಲಿ ಹಾಕೋದು, ಇದು ಒಂದು ದೊಡ್ಡ ಸಂದರ್ಭ. ಅದರ ಎಕನಾಮಿಕ್ಸು ವರ್ಕೌಟ್ ಆಗೋದಿಲ್ಲ ಅನ್ನೋದು ಒಂದು ಬಂದಿದೆ. ನಾವು ಲಾಸ್ಟ್ ಟೈಮ್ ಬಜೆಟಲ್ಲೂ ಕೂಡ ಇದನ್ನು ನವಿಲಿ ಬಗ್ಗೆ ಮಾಡ್ತೀವಿ ಅಂತೇಳಿ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದು. ಅದು ಒಂದು ತನಿಖೆ ಮಾಡಿದೆ. ಇಡೀ ಕೊಪ್ಪಳದಲ್ಲಿ ಸುಮಾರು ಅದೆಷ್ಟೋ 1000 ಎಕರೆ, 15,000 ಎಕರೆ ಜಮೀನನ್ನು ಹೊಸದಾಗಿ ಅಕ್ವಿಷನ್ ಮಾಡಬೇಕಾಗ್ತದೆ. ಅದೆಲ್ಲ ಒಂದು DPR ಕೂಡ ನಾವು ರೆಡಿ ಮಾಡಿದ್ದೀವಿ. ಈ ಪ್ರಪೋಸಲ್ನ ತುಂಗಭದ್ರಾ ಡ್ಯಾಮ್ ಬೋರ್ಡ್ಗೂ ಕಳಿಸಿದ್ದೀವಿ, 3 ಸ್ಟೇಟ್ಗೂ ಕಳಿಸ್ಕೊಟ್ಟಿದ್ದೀವಿ. ಇದಾದ ಮೇಲೆ ಏನಾಗಿದೆ, ಇನ್ನೊಂದು ಪ್ರಪೋಸಲು ಕೆಲವು ಟೆಕ್ನಿಕಲ್ ಟೀಮ್ ಬಂದಿದೆ. ಮೊನ್ನೆ ಅವ್ರು ಹೇಳ್ದಂಗೆ ಬಸವನಗೌಡ ಆದಾಗೆ ಒಂದು ಇದನ್ನು ಓಪನ್ ಆಗ್ಬಿಟ್ಟಿತ್ತು ಗೇಟು. ತಕ್ಷಣ ನಾವೇನೋ ಎಲ್ಲ ಕಾಂಟ್ಯಾಕ್ಟ್ ಮಾಡಿ, ನಾನು ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ಹೋಗಿ ಆಫೀಸರ್ಸ್ ಎಲ್ಲ ಕರೆಸಿ ಮಾಡಿ, ಕನ್ನಯ್ಯ ನಾಯ್ಡು ಅಂತ ಒಬ್ಬರಿದ್ದರು, ಅವ್ರನ್ನ ಕರೆಸಿಸಿ ಅವರು ಒಂದು ಮಾಡಿ, ನಾನು JSWಗೆ ಮಾತಾಡಿ, ಅದ್ಯಾವುದೋ ಇನ್ನೊಂದು ಸ್ಟೀಲ್ ಕಂಪ್ನಿಗೆ ಮಾತಾಡಿ 3-4 ಮಾಡಿ, ಪಾಪ ಒಂದು ವಾರಕ್ಕೇ ಅವರು ಗೇಟ್ನ ಮಾಡಿಕೊಟ್ಬಿಟ್ಟು ಕೊನೆಗೆ ಆ ನೀರನ್ನ ನಿಲ್ಲಿಸೋ. ನನಗೆ ಇದು ಇಂಪಾಸಿಬಲ್ ಅನ್ನೋದನ್ನ ಅದು ಏನೋ ಒಂದು ಅವರ ರೈತರ ಒಂದು ಭಾವನೆ. ಅವ್ರು ನಾನು ಹೋಯ್ತು ಅಂದ್ಕೊಂಡಿದ್ದೆ. ಆ ಡ್ಯಾಮು ಅಳ್ಳಾಡ್ತಿತ್ತು ನಾನು ಹೋದಾಗ, ಆ ಪರಿಸ್ಥಿತಿ ಇತ್ತು. ಏನಾಗ್ತದೋ ಅಂತ ನಮಗೂ ಭಯ ಆಗ್ತಿತ್ತು. ಈಗ ನೆಕ್ಸ್ಟ್ ಏನಾಗಿದೆ ಅಂತಂದರೆ ಅಧ್ಯಕ್ಷೆ, ಇದು ಒಂದು ಆ ಪ್ರಪೋಸಲ್ ಇದೆ. 2ನೇ ಪ್ರಪೋಸಲ್ ಒಂದು ಈಗ ನಮ್ಮ ಆಫೀಸರ್ಸು ಒಂದು ಕೊಟ್ಟಿದ್ದಾರೆ. ಡ್ಯಾಮ್ ಇಲ್ಲದೆ ಮಾಡೋಕ್ಕೆ ಸಾಧ್ಯನಾ ಅನ್ನೋದು ಒಂದು ಬೇರೆ ಥರ ನೀರನ್ನು ಉಪಯೋಗಿಸ್ಕೊಳ್ಳೋಕೆ ಮಾಡಿದ್ದಾರೆ. ನಾನು ಆಂಧ್ರ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿದೆ. ನನಗೊಂದು ಟೈಮ್ ಕೊಡಿ, ಲೆಟ್ರು ಬರೆದಿದ್ದೀನಿ, ಅವ್ರಿಗೆ ರಿಕ್ವೆಸ್ಟು ಮಾಡಿದ್ದೀನಿ. ತೆಲಂಗಾಣ CM ಹತ್ರ ಮಾತಾಡಿದ್ದೀನಿ, ನಮ್ಮ ತೆಲಂಗಾಣ ಉತ್ತಮ್ ರೆಡ್ಡಿ ಅವರು ಮಾತಾಡಿದ್ವಿ. ನಾವು ರಾಜಸ್ಥಾನದಲ್ಲಿ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟ್ರು ಒಂದು ಮೀಟಿಂಗ್ ಕರೆದಿದ್ರು. ಅಲ್ಲಿ ನಾನು, ಆಂಧ್ರ ಮಿನಿಸ್ಟ್ರು, ತೆಲಂಗಾಣ ಮಿನಿಸ್ಟ್ರು 3 ಜನನೂ ಸೇರಿ ಒಂದು ಮೀಟಿಂಗ್ ಮಾಡಿದೋ. ಅದು ಮಾಡಿ ಅವ್ರ ಎದುರುಗಡೆನೇ ನಾನು ಆ ಚೀಫ್ ಮಿನಿಸ್ಟ್ರಿಗೂ ಮಾತಾಡಿದ್ದೀನಿ. ನನಗೊಂದು ಟೈಮ್ ಕೊಡಿ, ನಾವು ಬಂದು ಒಂದು ಪ್ರೆಸೆಂಟೇಷನ್ ಇದೆ, ನಿಮ್ಮ ಹತ್ರ ಮಾತಾಡ್ತೀವಿ, ಆಮೇಲೆ ಬೋರ್ಡ್ಗೆ ಸಬ್ಜೆಕ್ಟ್ ಇಡೋಣ ಅಂತ ಹೇಳಿದೆ. ಅವರು ಐ ವಿಲ್ ಕಮ್ ಬ್ಯಾಕ್ ಅಂತ ಹೇಳಿದ್ದಾರೆ. ಸೊ ಅದಾದರೆ ಬಹುಶಃ 2 ಪ್ರಪೋಸಲು ಅವ್ರ ಮುಂದೆ ಇಟ್ಟಿರ್ತೀವಿ. ನಾವು ವಿ ಆರ್ ಕಮಿಟೆಡ್. ಇದು ಹೊಸ ಪ್ರಪೋಸಲ್ ಏನಪ್ಪ ಅಂತಂದರೆ ನೇರವಾಗಿ ಪಂಪ್ ಮಾಡಿ ಹಾಕೋಂಥ ಒಂದು ನೀರಂಥದ್ದು. ಅವ್ರಿಗೂ ಬೆನಿಫಿಟ್ ಇದೆ. 30% ಅವ್ರಿಗೆ ಬೆನಿಫಿಟ್ ಇದೆ, 70% ನಮಗೆ 75, 30, 65, 35 ಇದೆ. ಸೊ ಸರ್ಕಾರ ಇದ್ರ ಬಗ್ಗೆ ಬರುಬಾಚೆ ಮಾಡ್ತಾರೆ. ನನಗೆ ಇವರು ಆಂಧ್ರ ಚೀಫ್ ಮಿನಿಸ್ಟರ್ ಟೈಮ್ ಕೊಟ್ಟ ತಕ್ಷಣ ನಾನೇ ಅಲ್ಲಿಗೆ ಹೋಗ್ತೀನಿ. ನಾನೇ ಹೋಗಿ ಅವ್ರ ಹತ್ರ ಮಾತಾಡಿ ಇದ್ರ ಬಗ್ಗೆ ಕಾಳಜಿ ಇದೆ. ಬೋಸರಾಜ್ ಅವರು ಮತ್ತು ಬೇರೆ ಆ ಭಾಗದ ಶಾಸಕರೆಲ್ಲ ನನಗೆ ಬೆನ್ನತ್ತಿದ್ದಾರೆ. ಸುಮಾರು ಒಂದು 10 ಸತಿ ಬೋಸರಾಜ್ ಮಾಡಿದ್ದಾರೆ. ನಾನು ಇವರು ಕೂಡ ಮೊನ್ನೆ ರೀಸೆಂಟಾಗಿ ಹೋಗಿ ಪಾಟೀಲ್ರನ್ನ ಹೋಗಿ ಭೇಟಿ ಮಾಡ್ಕೊಂಡ್ಬಂದು, ಸೋಮಣ್ಣವ್ರನ್ನೂ ಕರ್ಕೊಂಡು ಹೋಗಿದ್ದು, ಜೊತೆಗೆ ಮಾತಾಡ್ಕೊಂಡು ಬಂದಿದ್ವಿ. ಅವ್ರ ಈಗ ಒಂದು 18ನೇ ತಾರೀಕು ಈ ಪೆನ್ನಾರ್ ನದಿ ಸಂಬಂಧಪಟ್ಟಂತೆ ತಿರ್ಗಾ ನಮ್ಮನ್ನ ಆಂಧ್ರ CM ಇದು ತಮಿಳ್ನಾಡವ್ರನ್ನ ಮಿನಿಸ್ಟರ್ಸ್ನ ನನ್ನ ಕರೆದಿದ್ದಾರೆ. ಆಗೋಕ್ಕೂ ಕೂಡ ಇದ್ರ ಬಗ್ಗೆ ನಾನು ಪ್ರಸ್ತಾವನೆ ಮಾಡ್ತೀನಿ. ವಿ ಆರ್ ಅಟ್ ಇಟ್.
ಇದು ಅವ್ರೇನು ಕೇಳಿದ್ದಾರೆ ಇದು ನಿಜವಾಗ್ಲೂ 30 TMC ಲಾಸ್ ಆಗ್ತಾ ಇರೋದು ಸತ್ಯ. ಈ ನೀರು ವೇಸ್ಟ್ ಆಗ್ತಾ ಇರೋದು ಸತ್ಯ. ಇದನ್ನ ಉಳಿಸಿ ರೈತರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತ ವಿ ಆರ್ ವರ್ಕಿಂಗ್ ಔಟ್. ಧನ್ಯವಾದಗಳು ಅಧ್ಯಕ್ಷ. ನವೀನ್. ಮಾನ್ಯ ಸಭಾಪತಿಗಳೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 752 ಮಾನ್ಯ ಗೃಹ ಸಚಿವ